ಇಂಡಿಯಾ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಆರ್.ಎಸ್. ಹನುಮಂತಪ್ಪರವರಿಂದ ಕೋಲಾರ ನಗರದ ಬೋವಿ ಕಾಲೋನಿಯಲ್ಲಿ 133ನೇ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ. ವಾರ್ತೆಗಳ ವಿವರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಪ್ರಯುಕ್ತ ಕೋಲಾರ ನಗರದ ಬೋವಿ ಕಾಲೋನಿ ಶಾಂತಿನಗರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ನವೆಂಬರ್ 26ರಂದು ಸಂವಿಧಾನ ದಿನ ಎಂದು ಆಚರಿಸುವ ಬದಲು ಕಾಂಗ್ರೆಸ್ ಸರ್ಕಾರ ಲಾ ಡೇ ಅಂತ ಕರೆಯುತ್ತಿತ್ತು. ನಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ನವೆಂಬರ್ 26ರಂದು ಸಂವಿಧಾನ ಸಮರ್ಪಣೆ ದಿನ ಎಂದು ಘೋಷಿಸಿದ ಕೀರ್ತಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತದೆ ಎಂದು ಅವರು ನುಡಿದರು. ಅಂಬೇಡ್ಕರ್ ಅವರಿಗೆ ದೆಹಲಿನಲ್ಲಿ ಅವರು ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಟ್ಟರೆ ಅವರು ತುಂಬ ಬುದ್ಧಿವಂತರು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥವರು, ಅವರು ತುಂಬ ಪ್ರಭಾವಿತರಾಗ್ತಾರೆ. ಮತ್ತು ದೇಶ ವಿದೇಶದಿಂದ ಬಂದಿರತಕ್ಕಂಥ ಪ್ರವಾಸಿಗರಾಗ್ಬೋದು, ಬೇರೆ ಬೇರೆ ಪ್ರಮುಖರು ಬಂದಾಗ ಅವರು ಸಮಾಜದಲ್ಲಿ ವೀಕ್ಷಣೆ ಮಾಡಕ್ಕೆ ಹೋಗ್ತಾರೆ. ಆಗ ಏನು ಕಾಂಗ್ರೆಸ್ ನಾಯಕರಿಗೆ ಅವ್ರ ಕುಟುಂಬದ ಗಾಂಧಿ ಕುಟುಂಬಕ್ಕೆ ಏನು ಕೊಟ್ಟಿದ್ರು 50 ಎಕರೆ 60 ಎಕರೆ 70 ಎಕರೆ 80 ಎಕರೆ ಕೊಟ್ಟು ಸಮಾಧಿಗಳು ಮಾಡಿದ್ದಾರೆ. ಆ ಯಾವುದೇ ಸ್ಮಾರಕಗಳನ್ನ ವೀಕ್ಷಣೆ ಮಾಡೋದಕ್ಕೆ ಅಷ್ಟೊಂದು ಮಾನ್ಯತೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 3 ಅಡಿಗೆ 6 ಅಡಿ ಜಾಗ ಕೊಟ್ಟಿಲ್ಲ ಶವ ಸಂಸ್ಕಾರ ಮಾಡೋದಕ್ಕೆ. ಜೊತೆಗೆ ಸಂವಿಧಾನ ಅನ್ನೋ ಹೆಸರು ಕೂಡ ಅವರು ಪ್ರಚಲಿತ ಮಾಡೋದಿಲ್ಲ. ನಾಯಕರೇ ಯಾವ ರೀತಿ ಅಂತಂದರೆ ನಾವೆಲ್ಲ ನೋಡಿರ್ಬೋದು, ನವೆಂಬರ್ 26 ಏನು ಸಂವಿಧಾನ ಸಮರ್ಪಣೆ ಮಾಡಿದ ದಿನ ಇದೆ, ಜಾರಿಗೆ ಬಂದಂಥ ದಿನ. ಆ ಒಂದು ದಿನಾನ ಯಾವುದೇ ಕಾರಣಕ್ಕೂ ಸಂವಿಧಾನ ಹೆಸರು ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಲಾ ಡೇ ಅಂತ ಕರೀತಾ ಇದ್ರು. ನಾವೆಲ್ಲ ನೋಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಆದರೆ ಆ ಒಂದು ದಿನಾನ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಿದಂಥ ಕೀರ್ತಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಸಲ್ಲುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಅವ್ರ ಹೆಸರನ್ನ ಮರೆಮಾಚುವಂಥ ಕೆಲಸ ಮಾಡಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಯಾವ ರೀತಿ ಗೂಬೆ ಗುರುಸ್ತಾ ಇದ್ರು, ಕೋಮುವಾದಿ ಪಕ್ಷ, ದಲಿತ ವಿರೋಧಿ ಪಕ್ಷ, ದಲಿತರಿಗೆ ಅನ್ಯಾಯ ಮಾಡಿಬಿಡ್ತಾರೆ, ಮೀಸಲಾತಿ ತೆಗೆದಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ ಸುಳ್ಳನ್ನೇ 100 ಬಾರಿ ಹೇಳಿ ನಿಜ ಮಾಡಲಿಕ್ಕೆ ಹೊರಟಿದ್ದಂಥ ಕಾಂಗ್ರೆಸ್ಗೆ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಾಯಿ ಮಾತಲ್ಲ, ತಾನು ನಡ್ಕೊಳ್ಳೋ ರೀತಿಯಲ್ಲಿ ಸರ್ಕಾರದಿಂದ ಯಾವ ರೀತಿ ಆನ್ಸರ್ ಕೊಡಬೇಕು ಕೊಟ್ಟಿರ್ತಕ್ಕಂಥ ಮೇಲೆ ನೋಡಿದ್ದೀವಿ. SC ST ಗಿದ್ದಂಥ ಮೀಸಲಾತಿನಲ್ಲಿ ಏನು ಮೀಸಲಾತಿನೇ ಕಿತ್ತಾಕ್ಬಿಡ್ತಾರೆ ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮೀಸಲಾತಿ ಕಿತ್ತಾಕೋಕೆ ಹೋಗಿಲ್ಲ. ಮೀಸಲಾತಿ ಏನು ಈ ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ಇರೋವರೆಗೂ ಮೀಸಲಾತಿ ಇರುತ್ತೆ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವರು ಹೇಳ್ತಕ್ಕಂಥ ನಾವು ನೋಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿತ್ತು, ಅನ್ಯಾಯಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನ್ಯತೆ ಕೊಡ್ತಾ ದಲಿತ ಸಮುದಾಯಕ್ಕೂ ಅನುಕೂಲ ಮಾಡ್ತಾ ಇರ್ತಕ್ಕಂಥ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ದೀವಿ. ಇವತ್ತು ದಿನ ದಲಿತ ಸಮುದಾಯ ಇದೆ, ಎಲ್ರಿಗೂ ಅರ್ಥ ಆಗಿದೆ. ಕಾಂಗ್ರೆಸ್ ಅವರು ಯಾವ ರೀತಿ ಸುಳ್ಳು ಹೇಳ್ತಾ ಇದ್ರು, ಅವ್ರ ಬುಟ್ಟಾಟಿಕೆ ಮಾತುಗಳು, ಅವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಿಟ್ಕೊಂಡು ಇದು ಮಾಡೋದಕ್ಕೋಸ್ಕರ ಬಿಜೆಪಿ ಮೇಲೆ ಮಾಡ್ತಾ ಇರ್ತಕ್ಕಂಥ ಆರೋಪಗಳೆಲ್ಲ ದಲಿತ ಸಮುದಾಯಕ್ಕೆ ಅರ್ಥ ಆಗಿ ಇವತ್ತು ದಿನ ಸಾಗರೋಪಾದಿಯಲ್ಲಿ ದಲಿತ ಸಮುದಾಯ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡುವಂಥ ನಿಟ್ಟಿನಲ್ಲಿದೆ. ಹಾಗಾಗಿ ಎಲ್ಲ ವಿಚಾರಗಳನ್ನ ಹೊರಗಡೆ ಚರ್ಚೆ ಮಾಡುವಂಥ ವಿಚಾರ ಇರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಲಿತ ಸಮುದಾಯ ಭಾರತೀಯ ಜನತಾ ಪಕ್ಷದ ಜೊತೆಗೆ ಹೊಂದ್ಕೋಬೇಕಾಗುತ್ತೆ, ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸುವಂಥ ಕೆಲಸ ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಈ ಒಂದು ದಿನ ಈ ಕಾರ್ಯಕ್ರಮ ಮಾಡಿ ಮಾತು ಮಾತಾಡಲು ಅವಕಾಶ